ಫ್ರೆಂಡ್ಸ್, ನಾನು ಈ ದಿನ ನೋಡಿ ತಡ್ನಿಕಾಳು ಮತ್ತು ಇದು ಚಪ್ಪರದವರೆ ಅಂತಾರೆ ನೋಡಿ ಫ್ರೆಂಡ್ಸ್. ಇದು ಕಾಯಿ ಸೂಪರಾಗಿದೆ ನೋಡಿ. ಚಪ್ಪರದವರೇನು ಅಂತಾರೆ, ಕೆಲವರು ಹಿತ್ತಲಲ್ಲಿ ಬಿಡೋದ್ರಿಂದ ಹಿತ್ತಲ ಅವರೆ ಅಂತ ಸಹ ಹೇಳ್ತಾರೆ. ಚಪ್ಪರ ಹಾಕಿ ಇದನ್ನು ಬೆಳೆಸ್ತಾರೆ ನೋಡಿ. ಈ ಅವರೆನ ಮತ್ತು ಈ ತಡ್ನಿಕಾಳು ಇವು ಎರಡನ್ನೂ ಸೇರಿಸಿ ನಾನು ಇವಾಗ ಪಲ್ಯ ಮಾಡ್ತೀನಿ. ಸೂಪರಾಗಿರುತ್ತೆ ಮತ್ತು ಆರೋಗ್ಯಕರ. ಚೆನ್ನಾಗಿ ತಿನ್ನಿ ಮಾಡಿಕೊಂಡು ಒಂದ್ಸರಿ ನಮ್ಮ ಮನೆಯದು ಸಹ ಯಾವ ರೀತಿ ಮಾಡ್ತಾರೆ ಅನ್ನೋದು ಇದೊಂದು ಸರಿ ಪ್ರಯೋಗ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇವಾಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ನೀರು ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇದಕ್ಕೆ ನಾನು ಇದು ತಡ್ನಿಕಾಳನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು ಅರ್ಧ ಭಾಗ ಬೆಂದ ಮೇಲೆ ನಾನು ಆ ತರಕಾರಿನ ಇದರಲ್ಲಿ ಸೇರಿಸ್ತೀನಿ. ಇವಾಗ ನೋಡಿ, ಇದನ್ನ ನೀರು ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೂಪರಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಂತರ ಈಗ ಇದು ಕಾಳು ಅರ್ಧ ಬೆಂದಿದೆ. ಇದು ಬೆಂದಿರೋದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಈ ತರಕಾರಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದು ಬೇಯಬೇಕು. ಬೆಂದ ನಂತರ ಇದನ್ನು ಸೋದಿಸ್ಕೊತೀನಿ. ಇವಾಗ ಇದು ನೋಡಿ ಬೆಂದು ರೆಡಿಯಾಗಿದೆ. ಇದನ್ನು ನಾನು ಈಗ ಆಫ್ ಮಾಡ್ತೀನಿ ಮತ್ತು ಇದನ್ನು ಸೋದಿಸ್ಕೊತೀನಿ, ಇದನ್ನು ಬಸ್ಕೊತೀನಿ. ಇವಾಗ ಇದು ರೆಡಿ ಆಯಿತು. ಇದನ್ನು ನಾನು ಇವಾಗ ಒಗ್ಗರಣೆ ಮಾಡ್ತೀನಿ. ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕಿದ್ದೀನಿ. ಇವಾಗ ಅದು ಸಿಡಿತಾ ಇದೆ. ಈರುಳ್ಳಿ ಮೀಡಿಯಮ್ ಗಾತ್ರದ್ದು 2 ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು ಸೇರಿಸ್ತಾ ಇದ್ದೀನಿ. ಇದು ಹಳ್ಳಿಯ ಅಡುಗೆ ಫ್ರೆಂಡ್ಸ್. ಇದು ಹಳ್ಳಿನಲ್ಲಿ ಇದೇ ಥರ ಮಾಡೋದು. ಇವಾಗ ಬೇಯಿಸ್ಕೊಂಡಿರೋ ಈ ತರಕಾರಿನ ಸೇರಿಸ್ತಾ ಇದ್ದೀನಿ.
ಇದು ಸೂಪರ್ ತರಕಾರಿ ಫ್ರೆಂಡ್ಸ್. ಇದು ಹಳ್ಳಿನಲ್ಲಿ ಪ್ರತಿಯೊಬ್ಬರು ಸಹ ಇದನ್ನು ಬೆಳ್ಕೊಂಡಿರ್ತಾರೆ. ಅವರ ಮನೆಗಳಲ್ಲಿ ಮಾಡ್ತಾಯಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ತುಂಬ ಹಸಿರಿಗಿರುವ ತರಕಾರಿಗಳನ್ನ ಯಾವಾಗ ತಿನ್ನಬೇಕಲ್ವ, ಹಂಗಾಗಿ ಇದ್ರ ಜೊತೆಗೆ ನಾನು ಸ್ವಲ್ಪ ನೋಡಿ ಖಾರ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಸಣ್ಣ ಸಾಲ್ಟ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹುಚ್ಚೆಳ್ಳದು ಪುಡಿ ಮಿಕ್ಸ್ ಮಾಡಬೇಕು. ನನ್ನ ಹತ್ರ ಹುಚ್ಚೆಳ್ಳಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಇಡಬೇಕು ಇದನ್ನ. ಇದು ಹಳ್ಳಿನಲ್ಲಿ ಸಾಮಾನ್ಯ ಸಂಕ್ರಾಂತಿನಲ್ಲಿ ಮಾಡುವಂತಹ ಅಡುಗೆ. ಇದು ಸಂಕ್ರಾಂತಿನಲ್ಲಿ ಹೊಸ ತರಕಾರಿನ ಸಾರು ಮಾಡಬೇಕು ಅಂತ ಅವರ ಒಂದು ಕಟ್ಟುಪಾಡುಗಳನ್ನು ಮಾಡ್ಕೊಂಡಿರ್ತಾರೆ. ಅವ್ರ ಮನೆಗಳಲ್ಲಿ ಯಾವ್ಯಾವ ತರಕಾರಿ ಬೆಳೆದಿರ್ತಾರೆ ಆ ತರಕಾರಿನಲ್ಲಿ ಪಲ್ಯ ಮಾಡ್ತಾರೆ. ಸಾಮಾನ್ಯ ಇದಂತೂ ಯಥೇಚ್ಛವಾಗಿ ಹಳ್ಳಿ ಜನರೆಲ್ಲರೂ ಸಹ ಈ ತರಕಾರಿದು ಪಲ್ಯ ಮಾಡ್ತಾರೆ. ಇದನ್ನು ಫಸ್ಟು ಟೈಮು ಹಸುಗೆ ತಿನ್ನಿಸ್ಬಿಟ್ಟು ಅವ್ರು ತಿಂತಾರೆ. ಈಗ ಇದು ಮುಗೀತು. ನಾನು ಇವಾಗ ಸಾಂಬಾರು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚಪ್ಪರದ ಅವರೆಕಾಯಿದು ಪಲ್ಯ ರೆಡಿ ಆಯಿತು. ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ತುಂಬ ಹೆಲ್ತಿ ಕೂಡ. ಮತ್ತು ನನಗೆ ಬೆಳೆದಿರೋರೇ ತಂದು ಕೊಟ್ಟರು. ಅವರಿಂದ ನಾನು ಈ ಪಲ್ಯವನ್ನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನಮ್ಮನೆ ತರಕಾರಿನ ನೀವು ಅಡುಗೆ ಮಾಡಿ ತೋರಿಸ್ಬೇಕಂತ ಹೇಳಿದ್ರು, ಹಂಗಾಗಿ ನಾನು ಮಾಡಿದ್ದೀನಿ ಫ್ರೆಂಡ್. ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ, ಚೆನ್ನಾಗಿ ತಿನ್ನಿ, ಎಂಜಾಯ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಪಲ್ಯದ ರಸ ಇದೆಯಲ್ಲ, ಆ ರಸಕ್ಕೆ ನಾನು ಅದನ್ನೇ ಒಗ್ಗರಣೆ ಮಾಡ್ತೀನಿ. ಅದಕ್ಕೆ ನೋಡಿ, ಒಂದು ಚಿಟಿಕೆ ಮೆಣಸು, ಒಂದು ಚಿಟಿಕೆ ಜೀರಿಗೆ, ಬೆಳ್ಳುಳ್ಳಿ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಇಷ್ಟನ್ನು ಸಹ ಸೇರಿಸ್ತಿದ್ದೀನಿ. ಇದಿಷ್ಟನ್ನು ನಾನು ಒಂದು ಸರಿ ಮಿಕ್ಸಿ ಮಾಡ್ತೀನಿ. ಒಂದೇ ಸರಿ ತರಿಯಾಗಿರಬೇಕು, ಆ ಥರ ಒಂದು ಸರಿ ಅನ್ನಿಸ್ತೀನಿ. ನಂತರ ಒಗ್ಗರಣೆ ಮಾಡ್ತೀನಿ. ನೋಡಿ, ಇದನ್ನು ವೇಸ್ಟ್ ಮಾಡೋದಿಲ್ಲ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಚಿಟಿಕೆ ಸಾಸಿವೆ ಹಾಕಿದ್ದೀನಿ, ಅದು ಸಿಡಿತಾ ಇದೆ. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇವಾಗ ಕರಿಬೇವು ಹಾಕಿದ್ದೀನಿ. ಈಗ ರುಬ್ಕೊಂಡಿರುವಂಥ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಪುಡಿನ ಇದರಲ್ಲಿ ಸೇರಿಸ್ತಿದ್ದೀನಿ. ಇವಾಗ ನಾನು ಬೇಯಿಸ್ಕೊಂಡಿದ್ನೆಲ್ಲ ಕಾಳುಗಳದ್ದು ರಸನ ಇದರಲ್ಲಿ ಸೇರಿಸಿದ್ದೀನಿ.
ಹುಣಸೆ ಹುಳಿ ಸೇರಿಸಿದ್ದೀನಿ ಇವಾಗ. ಹುಣಸೆ ಹುಳಿ ಸೇರಿಸ್ದೆ ಈಗ. ಒಂದು ಸ್ಪೂನ್ ಇದಕ್ಕೆ ರಸಂ ಪುಡಿ ಸೇರಿಸ್ತೀನಿ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತೀನಿ, ಯಾಕಂದರೆ ಮೊದಲು ಸ್ವಲ್ಪ ಕಾಳುಗಳೆಲ್ಲ ಬೇಯಿಸ್ಕೊಂಡು ಉಪ್ಪು ಸೇರಿಸಿದೆ. ಆ ರಸದಲ್ಲೇ ಮಾಡೋದ್ರಿಂದ ಇವಾಗ ಸ್ವಲ್ಪ ನೋಡಿದೆ ಟೇಸ್ಟು ಸೇರಿಸ್ಬೇಕು, ಆದ್ದರಿಂದ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದು ಒಂದು ಕುದಿ ಬಂದರೆ ಸಾಕು, ಮುಗೀತು ಅಂತ. ನಾನು ಯಾವುದೇ ಕಾಳುಗಳು ಬೇಯಿಸಿದ್ರೂ ಅದರ ರಸನ ಬೀಸಾಕೋದಿಲ್ಲ. ಈ ಥರ ಸೂಪ್ ಥರ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡ್ತೀನಿ, ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ. ಇವಾಗ ಇದು ಒಂದು ಕುದಿ ಬಂದರೆ ಸಾಕು, ಇದು ಮುಗೀತು. ಸ್ಲೋವಲ್ಲಿ ಒಂದು 4 ನಿಮಿಷ ಇಟ್ಬಿಡ್ತೀನಿ, ನಂತರ ಇದು ಮುಗೀತು. ಇವಾಗ ಈ ಒಂದು ಸೂಪು ರೆಡಿ ಆಯಿತು. ತರಕಾರಿದು ಚಪ್ಪರದ ಅವರೆ ಸೂಪು ರೆಡಿ ಆಯಿತು. ಇವಾಗ ನಾನು ಇದನ್ನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ಗೆ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಪ್ಪರದ ಅವರೆಕಾಯಿದು ಪಲ್ಯ ಮತ್ತು ವೈಟ್ ರೈಸ್, ಅದಕ್ಕೆ ಅದರದೇ ಆದಂಥ ಸೂಪ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.